ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಮತ್ತು ನಮ್ಮ ಅಕ್ಕನ ಮಗ ಪವನು ಇಬ್ಬರೂ ಇವತ್ತು ಮ್ಯಾಚ್ಗೆ ಹೋಗ್ತಾ ಇದ್ದೀವಿ, RCB ಮ್ಯಾಚಿಗೆ. ಫುಲ್ ಖುಷಿಯಿಂದ ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಇಲ್ಲಿ ತನಕ ಬಂದು ನಮ್ಮನ್ನು ಬಿಟ್ಟು ಈ ಪ್ಲೇಸ್ಗೆ ಹೋಗಿ ಹಿಂಗೋಗಿ ಅಂತೆಲ್ಲ ಫುಲ್ ಹೇಳಿಕೊಟ್ಟು ಹೊರಟರು. ಮಳೆ ಬರ್ತಾನೆ ಇದೆ. ಹಳೇದೊಂದು ಮ್ಯಾಚ್ನ ಹಾಕಿದ್ರು, ನೋಡ್ತಾ ಇದ್ರಿ, ಎಲ್ಲರೂ ನೋಡ್ತಾ ಇದ್ದಾರೆ. ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ, ಬಿಕಾಸ್ 2 hours ವೆಯ್ಟ್ ಮಾಡ್ತಾ ಇದ್ದೀವಿ ಮಳೆ ನಿಲ್ಲತ್ತೇನೋ ಅಂತ ಹೇಳಿ. ಕೊನೆಗೂ ಮಳೆ ನಿಂತು. ನಾನಂತೂ ಫುಲ್ ಮ್ಯಾಚೆಲ್ಲ ಮುಗಿಯೋವರೆಗೂ ನಾನು ನೋಡಿದ್ದು ಒಬ್ಬರನ್ನೇ. ಯಾರು ಅಂತ ಕಮೆಂಟಲ್ಲಿ ಹೇಳಿ. ನನ್ನ ಫೇವ್ರೇಟ್ ಮೈ ಚೈಲ್ಡ್ಹುಡ್ ಲವ್, ಮೈ ಕ್ರಶ್, ನನ್ನ ವಿರಾಟ್ ಕೊಹ್ಲಿ. ಕೊನೆಗೂ ಮ್ಯಾಚ್ ಸೋತೋಯ್ತು. ಆದರೂ ಓಕೆ, ಹೆಂಗೋ ಹೊರಗೆ ಬಂದ್ವಿ ಮ್ಯಾಚು. ಅಂದರೆ ನಾನೊಂದು 2 hours ಇದ್ದಾಗಲೇ ನಾವು ಹೊರಗೆ ಬಂದುಬಿಟ್ವಿ, ಫುಲ್ ರಶ್ ಆಗುತ್ತೆ ಅಂತ ಹೇಳಿ. ಹಸ್ಬೆಂಡ್ ಕೂಡ ಆ ಟೈಮ್ಗೆ ಬಂದರು ನಮ್ಮನ್ನು ಪಿಕ್ ಮಾಡ್ಕೊಳ್ಳೋದಕ್ಕೋಸ್ಕರ. ಇಲ್ಲಿ ಸಿಗ್ನಲಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಹಲೋ, ವೆಲ್ಕಮ್ ಬ್ಯಾಕ್. ರಾತ್ರಿ ಆಲ್ಮೋಸ್ಟು 2 o'clock ಆಗಿತ್ತು ಬಂದಿದ್ದು. ಬಂದು ಮಲ್ಕೊಂಡು ಈಗ 9 o'clock ಆಗಿದೆ. ಎದ್ದು ಜಿಮ್ಗೆ ಹೋಗ್ಬೇಕು. ಬೇಜಾರಾಯಿತು, ಬಟ್ ಅಷ್ಟೇ ಖುಷಿ ಆಯಿತು. ಏನು ಅಂದರೆ ಅಷ್ಟೊಂದು ಕಡಿಮೆಯಲ್ಲಿ ಸೋತೋಯ್ತು ಅಂತ ಬೇಜಾರಾಯಿತು. ಇಟ್ಸ್ ಓಕೆ, ಗೆದ್ದರು ಸೋತರು ನಮ್ಮ RCB, ನಮ್ಮ ಟೀಮ್, ನಮ್ಮ ಪ್ರೀತಿ, ಎಮೋಷನ್ ಎಲ್ಲ. ಸೊ ಇಟ್ಸ್ ಓಕೆ. ಇವಾಗ ಜಿಮ್ಗೆ ಹೋಗಬೇಕು. ಶ್ರಾವಣಿ ರೂಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಬೆಳಕು ಚೆನ್ನಾಗಿದೆ ಅಂತೇಳಿ. ಅಲ್ಲಿ ಹಸ್ಬೆಂಡ್ ಮಲಗಿದ್ದಾರೆ. ಇನ್ನೂ ರಾತ್ರಿ ಬಂದು ಫೇಸ್ ವಾಶ್ ಕೂಡ ಮಾಡಿಲ್ಲ, ಬಿಕಾಸ್ 2 o'clock ಆಗಿತ್ತು, ಅದಕ್ಕೆ ನಿದ್ದೆ ಮಾಡಿಬಿಟ್ಟೆ. ಆಫ್ಟರ್ ಲಾಂಗ್ ಅಂದರೆ ನಾನು ತುಂಬ 10 ವರ್ಷದಿಂದ ನಾನು ಹೋಗಿತ್ತು RCB. ಅವಾಗೆಲ್ಲ ಕ್ರಿಸ್ ಗೇಲ್, ABD ಎಲ್ಲರೂ ಇದ್ದರು. ಅವಾಗೆಲ್ಲ ತುಂಬ ಚೆನ್ನಾಗಿತ್ತು. ಆ ಟೈಮಲ್ಲಿ ನಾನು ಹೋಗಿದ್ದಿದ್ದು ಸ್ಟೇಡಿಯಮ್ಗೆ. ಸೊ ಇವಾಗೇ ಹೋಗಿದ್ದು. ಈಗಲೂ ನನಗೆ ಅಷ್ಟೊಂದೇನು ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ಅಕ್ಕನ ಮಗನಿಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು, ಅವನಿಗೋಸ್ಕರ ಹೋಗಿದ್ದು. ಬಟ್ ಮನೇಲಿ ಈಗಲೂ ನೋಡ್ತೀನಿ, ಅಷ್ಟು ಇಂಟ್ರೆಸ್ಟ್ ಇಲ್ಲ. ಮುಂಚೆ ನೋಡ್ತಿದ್ದೆ ಅಂದರೆ ಲೈಕ್ ಅದು ನನ್ನ ಚೈಲ್ಡ್ಹುಡ್ ಥರನೇ ನನಗೆ ಫೀಲ್. ಅದು 10 ವರ್ಷದಿಂದ ಅಲ್ವಾ, ತುಂಬ ಇಷ್ಟಪಡ್ತಿದ್ದೆ. ABD ಮತ್ತು ಗೇಲು, ಕೊಹ್ಲಿ ಅಂದರೆ ಜೀವನ ಬಿಡ್ತಿದ್ದೆ. ಮ್ಯಾಚ್ಗೆ ಹೋದರೆ ಇಲ್ಲಿ ಎಲ್ಲ ಬರ್ಸ್ಕೊಳ್ತಿದ್ದೆ. ಆ ಟೈಮಲ್ಲಿ ಆಲ್ಮೋಸ್ಟ್ ಒಂದು 4 to 5 times ಹೋಗಿದ್ದೀನಿ. ಲಾಸ್ಟ್ ಒಂದು 10 years ಬ್ಯಾಕು ಫೈನಲ್ಲು ಬ್ಯಾಂಗ್ಳೂರಲ್ಲೇ ಇತ್ತು. ಅದು ಸನ್ರೈಸರ್ಸ್ ಹೈದ್ರಾಬಾದ್ ಮತ್ತು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಎರಡರ ಮಧ್ಯೆ ಇದ್ದಿದ್ದು. ಸೂಪರಾಗಿತ್ತು, ಒಳ್ಳೆ ಸ್ಕೋರ್ ಮಾಡಿದ್ರು ಗೇಲು ಮತ್ತು ಕೊಹ್ಲಿ ಇಬ್ಬರು ಕಾಂಬಿನೇಷನಲ್ಲಿ. ಲಾಸ್ಟಲ್ಲಿ ಖಾಲಿ 2 ರನ್ನಲ್ಲೇನೋ ಸೋತೋಗಿದ್ದು. ತುಂಬ ಬೇಜಾರಾಯ್ತು ಅವಾಗಲೂ ಅಷ್ಟೇ. ಅವಾಗ ನಾನು ಏನು ಮಾಡಿದೆ, 1 month ಊಟ ಸರಿಯಾಗಿ ಮಾಡಿಲ್ಲ, ನಿದ್ದೆ ಸರಿಯಾಗಿ ಮಾಡ್ತಿರ್ಲಿಲ್ಲ, ಬೇಜಾರು ಮಾಡ್ಕೊಂಡು ಇದ್ಬಿಟ್ಟಿದ್ದೆ. ಸೊ ಅವಾಗ ಅನ್ನಿಸ್ತು ಕೆಲವೊಂದು ಸಾರಿ ಮ್ಯಾಚ್ ಫಿಕ್ಸಿಂಗ್ ಅಂದಾಗ ತುಂಬ ಹರ್ಟ್ ಆಗುತ್ತೆ.
ನಾವೆಲ್ಲ ಅಭಿಮಾನಿಗಳು ಇಷ್ಟೊಂದು ಇಷ್ಟ ಮಾಡ್ತಿರ್ತೀವಿ ನೋಡೋಕ್ಕೆ. ಮ್ಯಾಚ್ ಫಿಕ್ಸಿಂಗ್ ಅದೇ ಬೇಜಾರಾಗುತ್ತೆ. ಸೊ ಹಂಗೇನಾದರೂ ಇರ್ಬೋದು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆ ಮಾಡಿದೆ ನೋಡೋದನ್ನು. ಮತ್ತಿವಾಗ ಅದೇ ಏನು ಅಂತಾರೆ, ಅದೇ ಜೋಶೇ ಇತ್ತು ನನಗೆ. ಸೊ ಓಕೆ, ನೋಡೋಣ. ಇನ್ನೂ ಇದೆ ಮ್ಯಾಚ್ಗಳು, ಮೋಸ್ಟ್ಲಿ ಪ್ಲೇ ಆಫ್ ಕೂಗೋ ಥರ ಇದೆ. ಹೋದರೆ ಈ ಸಲ ಕಪ್ ನಮ್ಮದೇ. ನೋಡೋಣ. 5, 6, 7. ಲೆಟ್ಟೇನೆ ಅಷ್ಟು. ಏನೂ ಇಲ್ಲ, ಬರುತ್ತೆ. ಇಲ್ಲೇ ಜಿಮ್ ಕೇಳೋಕ್ಕೆ ಅಲ್ಲಿ ಸಿರಿ ತೊಗೊಂಡ್ವಿ. ಅಲ್ಲೇ ಸಿಗುತ್ತೆ ಬೆಸ್ಟ್. ತಗೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಫುಲ್ ವರ್ಕೌಟ್ ಮಾಡಿ ಲೈಕ್ ಲೂಸ್ ವರ್ಕೌಟ್. ಶ್ರಾವಣಿ ಅಂತ ಫುಲ್ ತಪ್ಪಿಸ್ಕೊಳ್ತಾ ಇರ್ತಾಳೆ, ಲೈಕ್ ವರ್ಕೌಟ್ ಸರಿಯಾಗಿ ಮಾಡೋದೇ ಇಲ್ಲ. ಅದಕ್ಕೆ ನಾನು ಅವಳಿಗೆ ಏನು ಹೇಳಿದ್ದೀನಿ ಅಂದರೆ, ಮಾಲಾ ಮಗಳಾಗಿ ನೀನು ವೇಸ್ಟ್, ನನ್ನ ಹೆಸರು ಹಾಳು ಮಾಡ್ತೀಯ ಅಂತ ಹೇಳಿದೆ. ಬಿಕಾಸ್ ಲೈಕ್ ದೇ ಮೈ ಫೇವ್ರೆಟ್, ಲೈಕ್ ದೇ. ಅವಳಿಗೆ ಮಾಡೋಕ್ಕಾಗಲ್ಲ, ಬಟ್ ಈಗ ಹೊಸ ಅಲ್ವಾ, ನಾನು ಹಂಗೆ ಇದ್ದೆ. ಅಷ್ಟೊಂದು ಇರಲಿಲ್ಲ, ಸ್ವಲ್ಪ ಸ್ಟ್ರೆಂತ್ ಇರೋದು ಅವ್ರಿಗಿನ್ನ ಫಸ್ಟ್ ಟೈಮ್ ಅಲ್ವಾ. ಅದು ತಂದಿದ್ಯಾ? ಸ್ನಾನ ಮಾಡ್ಕೊಂಡು ಇಟ್ಕೊಳ್ತೀನಿ. ಸ್ನಾನ ಮಾಡ್ಕೊಂಡು ಪುಟ್ಟಿಗೆ ಬಿಸ್ಕೆಟ್. ಅವರೆಲ್ಲ ಏನು ಮಾಡ್ತವ್ರೆ? ಮೈನಾ ಏನು ಕೆಲಸ ಮಾಡ್ಲಿಲ್ವಾ? ಮ್ಯಾಚ್ ಬಾಗುಂಡ ಕಾದ ಪವನ ಸ್ಮೆಲ್ 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 ಸ್ಲೋ. ಎಷ್ಟು ಸ್ಲೋ ತಿಂತಾನೆ, ಸ್ಲೋ ಅಂತ ಹೇಳಿದ್ರೆ. ಇವಾಗ ಹಂಗೆ ಕೊಡು, ಸ್ಲೋ ಅಂದಿರ ನೋಡೋಣ ಹೆಂಗೆ ತಿಂತಾನೆ. ನಾನು ಕೊಟ್ಟರೆ ಸ್ಲೋ ಆಗೇ ತಿಂತಾನೆ. ಯಾಕಂದರೆ ಮಮ್ಮಿ ತಗೊಂಬಂದು ಬಿಸ್ಕೆಟು ನನ್ನ ಮಕ್ಳಿಗೆ, ಗುಡ್ಡುಗಿದ್ದು ಸಿಟ್. ಶ್ರಾವಣಿಗೆ ಪೀನಟ್ ಬಟರ್. ಆಮ್ಲೆಟ್ ಮಾಡೋ ತಗೊಳ್ಳಿ. ಫಾರ್ ಬ್ರೇಕ್ಫಾಸ್ಟ್. ಇದು ಖಾಲಿ ಮಾಡಿದ್ಲು. ಇದೆಷ್ಟು ದಿನ ಬಂತು? 15 ಡೇಸ್ ಮೇಲೆ ಬಂತಲ್ಲ, 3 ವೀಕ್ಸ್ ಮೇಲೆ ಬಂತಲ್ಲ. ಇವಾಗ ಅದು ಒನ್ ಮಂತ್ ಮೇಲೆ ಇಟ್ಕೊ. ಇದು ಸಪ್ಲಿಮೆಂಟ್ಸ್ ಬಾಕ್ಸ್. ಶ್ರಾವಣಿ ಇಲ್ಲಿ ಮಧ್ಯಾಹ್ನಕ್ಕೆ ನಮ್ಮಿಬ್ರಿಗೂ ಚಿಕನ್ ರೆಡಿ ಮಾಡ್ತಿದ್ದಾಳೆ. ನಾನು ಅಡುಗೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅಮ್ಮ ಅವ್ರು ಬರ್ತಾ ಇದ್ದಾರೆ, ಅಕ್ಕ ಅವ್ರು ಆಲ್ರೆಡಿ ಬಂದಿದ್ದಾರೆ. ಏನು ಮಾಡ್ತಾ ಇದ್ದೀರಾ? ಹೋಗಿ ಬನ್ರಿ. ಬರ್ತಾ ವಾಕ್ ಮಾಡ್ಕೊಂಡು ಬಂದೆ. ಅಕ್ಕ ಅವರು ಅಮ್ಮ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಅಂತ ಹೋದರು. ಅವರು ಬೆಳಗ್ಗೆ ಧರ್ಮಸ್ಥಳ ಹೋಗ್ತಾ ಇದ್ದಾರೆ.
ಧರ್ಮಸ್ಥಳ ಇನ್ನೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಸೊ ನಾನು ಹಂಗೆ ವಾಕ್ ಮಾಡ್ಕೊಂಡು ಬಂದೆ. ಅವ್ರು ಹೋಗಿದ್ದಾರೆ. ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಫ್ರೆಶ್ ಅಪ್ ಆಗಿ ವಾಕ್ಗೆ ಬಂದೆ. ಡೈಲಿ ನಾನು 10K ಸ್ಟೆಪ್ಸು ಕಂಪ್ಲೀಟ್ ಮಾಡ್ತಾಯಿದ್ದೀನಿ, ಒಂದು 15 ಡೇಸ್ 20 ಡೇಸಿಂದ. ಸೊ ಈಗ ಅದು ಮುಗಿಸ್ಬೇಕು. ಹಾಗೆ ಸ್ವಲ್ಪ ಕೆಲಸ ಇದೆ ಸೂಪರ್ ಮಾರ್ಕೆಟಲ್ಲಿ ತೊಗೊಳ್ಳೋದಿದೆ. ಸೊ ಹಂಗೆ ಸೂಪರ್ ಮಾರ್ಕೆಟ್ವರೆಗೂ ಹೋಗಿಬಿಟ್ಟು ತೊಗೊಂಡು ಬರೋಷ್ಟರಲ್ಲಿ 10Kನೂ ಕಂಪ್ಲೀಟ್ ಆಗುತ್ತೆ. ಮುಂಚೆ ಎಲ್ಲ ನಾನೊಂದು 5K 4 ಆ ಥರ ಎಲ್ಲ ಮಾಡ್ತಿದ್ದೆ. ಇವಾಗ ಸ್ವಲ್ಪ ವೆಯ್ಟ್ ಗೇನ್ ಆದೆ ಮತ್ತೆ ನಾನು. ಅದು ಇದು ಮತ್ತೆ ಸ್ವಲ್ಪ ಮಿಸ್ ಆಯಿತು ನಂದು ಡೈಲಿ ರೊಟೀನು. ಸೊ ಅದಕ್ಕೆ ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪರವಾಗಿಲ್ಲ, ಈಗ ವೆಯ್ಟ್ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಿದೆ. ಸೊ ಇದನ್ನೇ ಇನ್ನೊಂದು 2 ಮಂತ್ಸ್ ಕಂಟಿನ್ಯೂಸ್ ಮಾಡಿ ಆಮೇಲೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಈಗ ಹೊರಟಿದ್ದೀನಿ. ಅಕ್ಕ ಅವರು ನಾಳೆ ಟ್ರಿಪ್ ಹೋಗ್ತಾ ಇದ್ದಾರೆ. ಟ್ರೈನಲ್ಲಿ ಹೋಗ್ತಾರೆ ಅನಿಸುತ್ತೆ, ಮೇ ಬಿ, ಗೊತ್ತಿಲ್ಲ. ನಾವು ಹೋಗ್ತಿಲ್ಲ. ಏನಕ್ಕೆ ಅಂದರೆ ತುಂಬ ಸೆಕೆ ಈ ಟೈಮಲ್ಲಿ ಅಲ್ಲಿ. ಸೊ ಅದಕ್ಕೆ ನಾವು ಹೋಗ್ತಾ ಇಲ್ಲ, ಅವ್ರು ಹೋಗ್ತಾ ಇದ್ದಾರೆ. ಆಮೇಲೆ ನಾವು ಹೋಗ್ತೀವಿ, ಮಳೆಗಾಲದಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಹೋಗ್ತೀವಿ. ಈ ಸಾರಿ ಟ್ರಿಪ್ಪು ಡಿಲೇ ಆಗಿದೆ, ಮತ್ತು ಈ ಸಾರಿ ಟ್ರಿಪ್ಪಿಗೆ ಹೋಗೋದು ಮೇ ಬಿ ಗ್ಯಾರಂಟಿ ಇಲ್ಲ ಅನ್ಸುತ್ತೆ. ನೋಡೋಣ ಏನಾಗುತ್ತೋ. ಇಲ್ಲೇ ಸೂಪರ್ ಮಾರ್ಕೆಟ್ ಒಳಗೆ ಬಂದೆ. ನನಗೆ ಬಂದಿದೆ ಇದು ಪ್ರೋಟೀನ್ ಬಾರ್, ಟೆಂಪ್ಟ್ ಆಗುತ್ತೆ ತಿನ್ನೋದಕ್ಕೋಸ್ಕರ, ಬಟ್ ತಿಂತಾ ಇಲ್ಲ. ಅದು ಆಲ್ಮೋಸ್ಟು 250-300 ಕ್ಯಾಲರೀಸು. ನೈಟ್ ಟೈಮು ಸುಮ್ಮನೆ ಯಾಕೆ ಅಂತೇಳಿ ತಿಂದಿಲ್ಲ. ಮಾರ್ನಿಂಗ್, ಮಧ್ಯಾಹ್ನ, ಅದು ನಂದು ಫುಲ್ ಡೇ ಕ್ಯಾಲ್ರೀಸು ಕೌಂಟ್ ಮಾಡ್ಕೊಂಡು ತಿನ್ಕೊಳ್ತೀನಿ. ಇಲ್ಲಾಂತಂದರೆ ನಾನು ತಿನ್ನೋಕೆ ಹೋಗಲ್ಲ. ಇವತ್ತು ನಂದು ಫುಲ್ ಡೇ ಕ್ಯಾಲ್ರಿ ಆಗೋಗಿದೆ, ಇನ್ನು ನಾನು ತಿನ್ನೋಂಗಿಲ್ಲ. ಸೊ ಅದಕ್ಕೆ ತಿಂದಿಲ್ಲ. ಬೇರೆ ತೊಗೋಬೇಕಾಗಿರೋ ಸೆರಮ್ ತೊಗೋಬೇಕಾಗಿತ್ತು, ಶ್ರಾವಣಿಗೆ ಮಾಯ್ಚರೈಸರ್ ತೊಗೋಬೇಕಾಗಿತ್ತು, ಐಸ್ ಕ್ಯೂಬ್ದು ಅದು ಇದು ಅಂತ ಹೇಳಿ 2,000 ಬಿಲ್ ಮಾಡಿದೆ. ಬಿಲ್ ಮಾಡಿಸಿ ಮನೆ ಕಡೆ ಹೊರಟೆ. ಇಲ್ಲಿವರೆಗೂ ನಾನು ಸ್ಟೆಪ್ ಕೌಂಟ್ಸ್ ಆಗುತ್ತೆ ಅಂತ ಹೇಳಿ ನಡ್ಕೊಂಡು ಬಂದೆ. ಇಲ್ಲಿವರೆಗೂ ನನಗೆ 7,000 ಸ್ಟೆಪ್ಸ್ ಕೌಂಟ್ ಆಗಿತ್ತು. ಮನೆಗೆ ಹೋಗೋಷ್ಟರಲ್ಲಿ 8,000 ಆಯಿತು. ಇನ್ನೊಂದು 2,000 ಕೆಳಗೆ ವಾಕ್ ಮಾಡಿಬಿಟ್ಟು ನಾನು ಡೇ ಫುಲ್ದು 10,000 ಮುಗಿಸ್ದೆ. ಸೀಡ್ಸ್ ಹಾಕ್ಬಿಟ್ಟು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ನಾನು ಒಂದು ಚಪಾತಿ ತಿಂತೀನಿ ಡೈಲಿ ಇದರಲ್ಲಿ. ಶ್ರಾವಣಿಯಲ್ಲಿ ವೆಜಿಟೇಬಲ್ಸ್ ಬಿಡಿಸ್ತಾ ಇದ್ದಾಳೆ ಪಲ್ಯ ಮಾಡೋದಕ್ಕೆ. ಸಾಂಬಾರು ರೆಡಿ ಇದೆ, ಅನ್ನ ಆಗ್ತಿದೆ. ಊಟ ಮಾಡಿಬಿಟ್ಟು ಮಲ್ಕೊಳ್ಬೇಕು. ಅಕ್ಕ ಅವರು ಇವತ್ತು ಮೇ ಬಿ ಬರಲ್ಲ ಅನ್ಸುತ್ತೆ, ಬೆಳಗ್ಗೆ ಬರ್ತಾರೆ. ಬೆಳಗ್ಗೆ ಬಂದು ಅವರು ದೇವಸ್ಥಾನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತು ಹೋಗಬೇಡಿ.